सोलापूरकरांना रोज पाणी देण्यासाठी 892 कोटी रुपयांची योजना, IT पार्क, विमानसेवा, स्मार्ट सिटी, समांतर जलवाहिनी अशा अनेक पायाभूत सुविधा देणाऱ्या भाजपलाच मतदान करण्याचं आवाहन आमदार सचिन कल्याण शेट्टी यांनी सोलापूर महानगरपालिका निवडणुकीच्या प्रचारादरम्यान केलं. 100% काम करताना 10-20% कुणीतरी माणसांनी बिघडवलं, त्याच्यासाठी 80% योजनेला नाव ठेवत राहिले. ಇಂದ ಸಿದ್ದರಾಮನ ಗುಡಿ ಹ್ಯಾಂಗೈತೆ ನೋಡ್ರಿ, ಹೊರಗೆ ಬಿದ್ದೇನಿಲ್ಲ. ಅಲ್ಲಿ ನೋಡ್ರಿ ಲೈಟಿಂಗ್ ಅದು ಇದು. ಇಂದ ಪಾರ್ಕ್ ಸ್ಟೇಡಿಯಂ ನೋಡ್ರಿ, ರೈಲ್ವೆ ಸ್ಟೇಷನ್ಗಳು ನೋಡ್ರಿ, ರಸ್ತೆಗಳು ನೋಡ್ರಿ, ಹೋಮ್ ಮೈದಾನ ನೋಡ್ರಿ. ಇಷ್ಟೆಲ್ಲ ಊರ್ದು ಮಾಡಾಳ ಯಾನಾಗ ಯಾನ್ ಚಲೋ ಇವ್ರಾಗ ಏನಾಗ್ಯದ, ಇದು ಭಾರತೀಯ ಜನತಾ ಪಾರ್ಟಿ ಕಾಲದಾಗ್ಯದ, ಮೋದಿ ಅವ್ರ ಕಾಲದಾಗ, ಫಡ್ನವೀಸ್ ಕಾಲದಾಗ. ಇವ್ರು ಮಂದಿ ಕಿಶದ ತೊಳೋದೇ ಗೊತ್ತದ, ಕೊಡೋದೆ ಅಂತ ಗೊತ್ತಿಲ್ಲ. ತಾಯಿದಾಗ ಅಕ್ಕ ತಂಗಿಗೆ ಆಶೀರ್ವಾದ ಕೊಟ್ಟದು ಎಂದು ವಾಯ ಹೋಗಲ್ಲ. ಇದು ನಮ್ಮ ಮುಖ್ಯಮಂತ್ರಿ ಕಲ್ಪನಾ ಅದ. ಇದು ಲಾಡ್ಕಿ ಬಹಿಣು ಕೊಟ್ಟರು, पण ಲಾಡ್ಕಿ ಸರ್ಕಾರೇ ತಂದರು. ನೀವು ನೋಡ್ರಿ, ಹೋದ ಸಲದಪೇಕ್ಷ ಹೆಚ್ಚಿಗೆ ಮತದ ಸೀಟ್ ನಮ್ಗೆ ಯಾವ ಗೊತ್ತು. ಲಾಡ್ಕಿ ಬಹಿಣುಗಳು ಯಾಳನ್ನ ಬೆನ್ನಿಗೆ ನಿಂತಗಾಳೆ. ಅದರಿಂದ ನಿಮ್ಮ ಆಶೀರ್ವಾದ ವಾಯ ಹೋಗಲ್ಲ. ಕೆಲಸ ಮಾಡೋ ಬಂದದ. ಈಗ ನೋಡಿ, ಯುವರಾಜನ ನಮ್ಮ ರಾಂಪುರ ತಾಯಿ ಅವ್ರಾರ, ನಮ್ಮದು ಕಡಗಂಚಿ ಅವ್ರಾರ, ನಮ್ಮದು ಅಜಯ್ ಪೊನ್ನಮ್ಮ ಅವ್ರಾರ. ಇವಾಗೆಲ್ಲರೂ ಇಂದ ದೇವೇಂದ್ರ ಸನಿ ಅವರು, ವಿಜಯ ಮಾಲಕ ಸನಿ ಅವರು, ನಾ ಸ್ವತಃ ಇದ್ದ ಬಡ್ದಾಳೆ ಬರ್ಗಳು ಕೆಲಸ ಮಾಡೋ ಬಂದದ. ಈಗ ಭಾಳ ಮಂದಿ ಹೇಳುವುದ್ರು ಕಿ ಬಾಬಾ ಮುಂದಿನವ್ರಿಗೆ ನಮ್ಮ ಲಿಂಗಾಯತ ಸಮಾಜದವ್ರು ಅವ್ರ ನಮ್ಗೊಂದು ಕೊಡುವಲ್ದಾಗ. ಲಿಂಗಾಯತ ಸಮಾಜ ಇರಲಿ, ಸಾಳಿ ಸಮಾಜ ಇರಲಿ, ಎಲ್ಲ ಈ ಶಹರದ ಏನೇನು ಪ್ರಮುಖ ಸಮಾಜಗಳು ವಿಚಾರವಂತರು ಬಂದದ. ಈ ಊರ್ ಸಲಕ್ಕೆ ಯಾರು ಚಲೋ ಮಾಡ್ಯಾರ ಆ ವಿಚಾರ ಮಾಡೋ ಬಂದದ. ಮತದಾನ ಮಾಡೋದ್ರ ತಪ್ಪದ್ರಿ. ನಮ್ಮ ಜಾತಿ ಅದು, ನಮ್ಮ ಅರೇ ಬಾಬಾ ಜಾತಿ ಅದು ಇದು ಠೀಕ ನಡ್ತಾನೆ ಮಾಡ್ಬೇಕು. पण मतदान ಮಾಡಾಗ ಮುಂದಿನ ಪಿಡಿ ಸಲಕ, ಮಕ್ಕಳ ಭವಿಷ್ಯ ಸಲಕ, ಈ ಊರ್ ಸಲಕ ಚಲೋ ಮಾಡೋ ಸಲಕ ಈ ದಿನ ಊರ್ ನೀರು ಬೇಕಾಗಿತ್ತು. ಬಟನ್ ಮೇಲೆ ಹೂವಿನ ಮೇಲೆ ಬಟನ್ ಹೊತ್ಬೇಕಾಗ್ತದೆ. ಇದು ವಿಮಾನ ನಡೆದದ, ಈಗ 4 ಹೊಂಟಾವ 8 ಬರ್ಬೇಕಾದಾಗ ನೀವು ಹೂವಿನ ಮೇಲೆ ಬಟನ್ ಹೊತ್ಬೇಕಾಗ್ತದೆ. MIDC 50 ಕೋಟಿ ಕೊಟ್ಟರು, ಇನ್ನೇನು ನವೀನ ಉದ್ಯೋಗ ದಂಧೆ ಬರ್ಬೇಕಾಗ್ತಾವ, ಹೂವಿನ ಮೇಲೆ ಬಟನ್ ಹೊತ್ಬೇಕಾಗ್ತದೆ. IT ಪಾರ್ಕ್ ಮಂಜೂರಾಯ್ತು. ಆ IT ಪಾರ್ಕ್ ಶುರುವಾಗಿ ನಮ್ಮ ಮಕ್ಕಳು ಮುಂಬೈ ಪುಣೆ ಹೋಗೋಪೇಕ್ಷ ಇಲ್ಲಿ ಸೋಲಾಪುರಕ್ಕೆ ಹೋಗಿ 10 ಹೊಂಡು ಕೆಲ್ಸಿಗೆ ಹೋಗಿ ಸಂಜಿಗೆ ಉಳ್ಳೋಕೆ ಮನೆಗೆ ಬಂದು ಸಂಜಿಗೆ ನಮ್ಮ ಮಕ್ಕಳು ಮಕ್ಕೋಬೇಕು. ಹಿಂಗೆ ಅನ್ಸುಲ್ ಗೊತ್ತಿತ್ತು ಅಂದ್ರೆ ಹೂವಿನ ಮೇಲೆ ಬಟನ್ ಹೊತ್ಬೇಕಾಗ್ತದ. ನಿಮ್ಗೆಲ್ಲರಿಗೂ ಇಷ್ಟೇ ಹೇಳ್ತ, ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಆಶೀರ್ವಾದ ಕೊಡ್ರಿ. ನೀವು ಹೂ ಅಂದ್ರಿ ತಾನೇ ನಿಮ್ಮ ಮಾಲಕ್ ಕೇಳ್ತಾರೆ. ಯಾರ ಮನ್ಯಾಗ ಅದು ಹೇಳಿ, ಯಾರ ಮನ್ಯಾಗ ಹೇಳಿ, ಹಿಂದಕಿನ ದಿನಗಳು ಹೇಳಿ ಅವ್ರು ಹೇಳ ನೀವು ಕೇಳೋದು. ಯಾಕಂದ್ರೆ ರೊಕ್ಕ ನಿಮ್ಮ ಖಾತೆ ಮೇಲೆ ಬೀಳುತ್ತವೆ. ಹೋಗಲೇ ಬೈ 100 ರೂಪಾಯಿ ಕೂಡ ನಿಮಗೆ ಬೆಳೆ ಯಾರು ಬಂದಿಲ್ಲ. ಅದರಿಂದ ಈಗ ನಿಮ್ಮದೇ ಕೇಳೋದು ಯಾರು ಬಂದದ, ನೀವು ನಿಮ್ಮ ಮಾಲಕರಿಗೆ ನಿಮ್ಮ ಮಕ್ಕಳಿಗೆ ತಿಳಿಸಿ ಹೇಳ್ರಿ. ಬಾಬಾ ಈ ಊರ್ ಸಲಕ್ ಮೋದಿ ಅವ್ರಿಗೆ ಚಲೋ ಮಾಡ್ಯಾರ, ಈ ಊರ್ ಸಲಕ್ ದೇವೇಂದ್ರ ಫಡ್ನವೀಸ್ ಅವ್ರು ಚಲೋ ಮಾಡ್ಯಾರ, ಈ ಊರ್ ಸಲಕ್ ದೇವೇಂದ್ರ ಕೋಟೆ ಅವ್ರು ಮಾಡ್ಯಾರ, ವಿಜಯ್ ದೇಶಮುಖ್ ಅವರು, ಅಚ್ಚಿಗಣ್ಣಂ ಸಭಾ ದೇಶಮುಖ್ ಅವ್ರು ಮಾಡ್ಯಾರ. 68 लिंग सलग देवेंद्र कोटे साहेब आमदार आदरू. दादा 68 लिंगाला किती घेतलो आपण? 68 लिंग सुधारणा सलग ಸಿದ್ದರಾಮ್ ಸ್ಥಾಪನೆ ಮಾಡಿದ್ರು. ಆ 68 ಲಿಂಗ ಚಲೋ ಮಾಡ್ಬೇಕು, ಸ್ವಚ್ಛತೆ ಮಾಡಬೇಕು, ಸುಶೋಭೀಕರಣ ಮಾಡಬೇಕು ಅಂತ 5 ಕೋಟಿ ರೂಪಾಯಿ ನಮ್ಮ ಕೋಟೆ ಸಾಹೇಬ್ರು ತಂದರು. ಇವರು ನೇತಾ ಕೆಲಸ ಮಾಡೋರು, ಅವ್ರ ನೋಡಿ ಇದ್ದೋರ್ ಕೆಲಸ ಮಾಡೋರ. ನೀವು तप्प ಬೇಡ್ರಿ, चलो ಬೆನ್ನಿಗೆ इराद कलिरी. दादा हे सगळं होत असताना आमच्या अक्कलकोटचे नातं असलेले खूप लोक आहेत, त्यामुळे तुम्ही तर आमदार आहेत, आहे तुमची जबाबदारी. पण मी 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 ನಾ ಅವರೆಲ್ಲ ಕೆಲಸ ಮಾಡೇ ಮಾಡ್ತಾರೆ. पण ನಮ್ಮ ಊರ್ದು ಅಕ್ಕಲ್ಕೋಟೆ ಬಂದು ಹೆಚ್ಚಿಗೆ ನೋಡ್ರಿ, ಇಲ್ಲೇ ನಮ್ಮ ಸತೀಶ್ ಕಾಣಿಸ್ಕೊಳ್ತಾನ, ನಮ್ದು ಪಾಟೀಲ್ ಮಾಮ ಇಲ್ಲೇ ಕಾಣಿಸ್ಕೊಳ್ತಾರ. ನೀವು ಇಲ್ಲೇ ಅದ್ರಿ. ನಮ್ಮ ಹನ್ಸಾಟಿ ಸಾಗ ಇಲ್ಲಿ ಅವ್ರ, ನಮ್ಮ ಯುವರಾಜ್ ಬಾಳಶೇಖರ್ ಅಂತ ಕಾಣಿಸ್ಕೊಳ್ತಿದಲ್ಲ. ಬಾಳಶೇಖರ್ ಸಾಗ ಆಯ್ತು, ಬಾಳಶೇಖರ್ ಉರ್ಜಿ ಹಚ್ಚಿ ಕಡೆಗ ನಮ್ಮ ಯುವರಾಜ್ ಹಿಂದನ. ಅಂದ್ರೆ ಹಿಂಗೆ ನುಸ್ತಾ ನೋಡಿದ್ರೆ ಹಿಂಗೆ ಅಕ್ಕಲ್ಕೋಟದವ್ರು ಕಾಣಿಸ್ಕೊಳ್ತಾರೆ. ಈಗ ಅಕ್ಕಲ್ಕೋಟೆ ಹೋಗೋ ಹಾದಿ ಹೆಂಗಿತ್ತು ನೋಡ್ರಿ. ಪೈಲ ಇಲ್ಲಿದ್ದು ಹೋಗ್ಬೇಕಾದ್ರೆ 15 ಮಿನಿಟಿನ ಅಕ್ಕಲ್ಕೋಟದ ಇಲ್ಲಿ ಬಂದಿದ್ದೀವಿ. ಇದು ಎಂದಾಯ್ತು? ಇದು ಈಗ मोदीवरದು फडणवीस काळादागायतो. निमಗೆಲ್ಲರಿಗೂ इष्टे विनंती ಮಾಡ್ತೆ. दादा मगाशी बोलल्याप्रमाणे तुम्ही आमदार आहेत, तुम्ही पालक आहेत, आमच्या अक्कलकोटची जनता आहेत, माझे नातेवाईक पण खूप आहेत तिथं. तुम्ही स्वतः जातीला लक्ष घालणार आहे युवराज. पण तुम्ही म्हणजे तुम्ही तर काम करणारच आहे, पण जाता येता मी पण रोज इथून जातो. माझंही लक्ष अक्कलकोटवासी असतील, माझे पाहुणे गावडे असतील, माझे कोण जवळचे असतील, म्हणून सगळ्यात जास्त लक्ष माझं प्रभाग 11 वर्ष राहणार आहे. आमचे लोक हे इमानदार आहेत, भाजपशी प्रेम करणार आहेत, मोदींवर प्रेम करणार आहेत, देवेंद्रजीवर प्रेम करणार आहेत. निश्चितच तुम्ही काम हे जे सोलापूरसाठी केलं आहे माझं
हा ट्रॅक रेकॉर्ड बघून येणाऱ्या काळात सुद्धा तुमच्या पाठीशी राहतील अशी ग्वाही मी या सगळ्या जनतेच्या वतीने मी देतो. पुन्हा एकदा आपण सगळेजण या सोलापूरच्या उज्ज्वल भविष्यासाठी उद्याच्या 15 तारखेला आपण सगळ्यांनी कमळ चिन्हावर बटन दाबून या चारही उमेदवाराला भरघोस मताने निवडून द्या. या सोलापूरच्या विकासाची जबाबदारी ह्या सगळ्यांसोबत तुमचा सगळ्यांचा भाऊ म्हणून मी सुद्धा निश्चित असेल अशी ग्वाही देऊन